ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಚೋತವರ್. ಆತ್ಮೀಯರೇ, ಅತಿವೃಷ್ಟಿ ಬೆಳಗಾವಿ ಜಿಲ್ಲೆಗೆ ನಿಶ್ಚಿತವಾಗಿಯೂ ಕಂಟಕ ಆಗ್ತದನ ಅನ್ನುವಂಥ ಒಂದು ಪ್ರಶ್ನೆ ಇದ್ದದ, ಸಹಜವಾದ. ಯಾಕಂದರೆ ಈಗಾಗಲೇ ಅಂಥ ಅನುಭವಗಳನ್ನ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಆಗಿರ್ಬೋದು, ಮುಂದಿನ ಬಾಗಲಕೋಟೆ ಜಿಲ್ಲೆಯ ಮುಂದಿನ ಪಟ್ಟಣಗಳಾಗಿರ್ಬೋದು, ಮೂಡಲಿ ತಾಲೂಕು ಆಗಿರ್ಬೋದು, ಜೊತೆಗೆ ಚಿಕ್ಕೋಡಿಯ ಅಲ್ಲಿಯ ಕೃಷ್ಣಾ ನದಿಯ ದಂಡೆಯ ನದಿಗಳಾಗಿರ್ಬೋದು, ನದಿಯ ದಂಡೆಯ ಊರುಗಳಾಗಿರ್ಬೋದು, ಸಾಕಷ್ಟು ನೋವನ್ನು ಸಂಕಟವನ್ನು ಅನುಭವಿಸಿದ್ದಾರೆ. ಪ್ರತಿ ವರ್ಷ ಅನುಭವಿಸ್ತಾರೆ. ಹೆಚ್ಚು ಕಡಿಮೆ ಅತಿವೃಷ್ಟಿ ಆದಾಗ. ಕೃಷ್ಣಗೆ ಅತಿವೃಷ್ಟಿ ಆದರೂ ಕಷ್ಟ, ಅನಾವೃಷ್ಟಿ ಆದರೂ ಕಷ್ಟ. ಹೀಗಾಗಿ ಈ ಎರಡು ಘಟಪ್ರಭಾ ಮತ್ತು ಮಲಪ್ರಭಾ ಜೊತೆಗೆ ಕೃಷ್ಣ ಈ ನದಿಗಳ ದಂಡೆ ಮತ್ತು ಉಳಿದ ಕಡೆಯೂ ಇದ್ದಾವೆ. ಆ ಮತ್ತು ಬೇರೆ ನಾವೀಗ ಮಾತಾಡ್ತಾ ಇರೋದು, ಸ್ಟ್ರೆಸ್ ಕೊಡ್ತಾ ಇರೋದು ಬೆಳಗಾವಿ ಜಿಲ್ಲೆಯ ಬಗ್ಗೆ ಹೆಚ್ಚಿಗೆ. ಈ ಬೆಳಗಾವಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಚಿಕ್ಕೋಡಿ ಮತ್ತು ಗೋಕಾಕ್ ಈ ಭಾಗದಲ್ಲಿ ನೀರಿನ ಹಾವಳಿ ಸಾಕಷ್ಟು ಆಗ್ತದೆ. ಅದರಲ್ಲೂ ಗೋಕಾಕಕ್ಕೂ ಸಹಿತ ನೆರೆ ಹಾವಳಿ ಬಂತಪ್ಪ ಅಂತಂದ್ರೆ ಪಾಪ ನದಿಯ ದಂಡೆಯ ಜನ ಆ ಮನೆಗಳು ಅದು ನೋಡೋ ಹಾಗಿಲ್ಲ, ಅವ್ರ ಬದುಕನ್ನು, ಅವ್ರು ಓಡಾಟವನ್ನು ನೋಡೋ ಹಾಗಿಲ್ಲ, ಅವ್ರ ಸಂಕಟವನ್ನು ನೋಡೋ ಹಾಗಿಲ್ಲ. ಅದರಲ್ಲೂ ಅತಿಯಾಗಿ ನದಿ ಬಂತಂದ್ರೆ, ಘಟಪ್ರಭಾ ನದಿ ಆಯಿತು, ಕೃಷ್ಣ ಬಂತಂದ್ರೆ ಮಾತಾಡೋ ಹಾಗಿಲ್ಲ. ಮಲಪ್ರಭಾನೂ ಅಷ್ಟೆ. ನದಿ ದಂಡೆಯ ಈ ಊರುಗಳು ಮತ್ತು ಅಲ್ಲಿ ಜನ, ಅಲ್ಲಿ ಮನೆ ಅವನ್ನೆಲ್ಲ ನೋಡೋ ಹಾಗಿಲ್ಲ, ಅಂಥ ಪರಿಸ್ಥಿತಿ. ಈಗ ಮತ್ತೆ ಅಂಥದ್ದು ಬರ್ಬೋದಾ ಅನ್ನೋ ದೃಷ್ಟಿ ಇಟ್ಕೊಂಡು ನಮ್ಮ ಜಿಲ್ಲಾಧಿಕಾರಿಗಳಾದಂತಹ ಒಂದು ಮೊಹಮ್ಮದ್ ರೋಷನ್ ಅವರು